ಸರ್ ಕೂತ್ಕೊಳ್ಳಿ ಸರ್. ಮೀಡಿಯಾದವ್ರು ಯಾರು ಕಳಿಸ್ಬಿಡಿ ಸರ್, ಸಾಕು. ಮೀಡಿಯಾದವ್ರು ಸಾಕು ಸರ್. ಇನ್ನು ಸರ್ ನೀವು ಮುಂದೆ ಬಂದು. ಹಲೋ ಸರ್, ನಾವು 11 ಗಂಟೆಯಿಂದ ವೇಟ್ ಮಾಡಿದ್ದೀವಿ ಸರ್. ಈವ್ನಿಂಗ್ ಪೇಪರ್ಗೆ ದಯವಿಟ್ಟು ಕೂತ್ಕೊಳ್ಳಿ. ಸಂಜೆವಾಣಿಗೆ ಹೋಗ್ಬೇಕು, ಕೂತ್ಕೊಳ್ಳಿ ದಯವಿಟ್ಟು. 11 ಗಂಟೆಯಿಂದ ಕಾಯ್ಕೊಂಡಿದ್ದೀವಿ. ಗೋಪುರ ಹಿಂದೆ ಯಾಕೆ ಸ್ವಲ್ಪ ಹಿಂದೆ ಆಗಿ ಸರ್. ಸರ್ ಹೋಗ್ಬಿಡಿ, ಮುಂದೆ ನುಗ್ಬೇಡಿ ದಯವಿಟ್ಟು. ಸ್ವಲ್ಪ ದಾರಿ ಬಿಡು. ಹೊರಗಡೆ ಕಳ್ಸಿಬಿಡಿ. ಸರ್ ರಘು ಸ್ವಲ್ಪ ಪ್ಲೀಸ್. ಮುಂದಕ್ಕೆ ಹೋಗ್ಬೇಡಿ ಸರ್ ಪ್ಲೀಸ್ ದಯವಿಟ್ಟು. ಸರ್ ಇಲ್ಲೇ ಸ್ಟಿಲ್ ಮೇಲೆ 3 ಜನ ಅಡ್ಜಸ್ಟ್ ಮಾಡ್ಕೊ. ಅಷ್ಟೇ ಡೌನ್ಲೋಡ್ ಮಾಡಿ ಕಳಿಸ್ಬಿಟ್ಟು ಸಾಕು ಅನಿಸ್ತೀವಿ. ತೆಗಿಬೇಡಿ, ಇಲ್ಲ ತೆಗಿತಾ ಇಲ್ಲ ಸರ್. ದೇವ್ರು ಯಾರು ತೆಗಿಬೇಡಿ ದೇವ್ರು ತೆಗಿಬೇಡಿ ಹೇಳಿದ್ದಾರೆ. ಸರ್ ಮುಂದೆ ಹಚ್ಬಿಡಿ ಸರ್, ಇಲ್ಲ ಮೇಲೆ ಹಚ್ಬಿಡಿ. ಆಫೀಸ್ದಲ್ಲಿ ಎಷ್ಟು ಜನಕ್ಕಿದ್ದೀನಿ ಅಲ್ಲ. स्वरूपाय नमः प्रचोदाय नमः प्रजादित्याय नमः विश्वज्ञेयाय नमः सर्वाभरणपूजिताय नमः ಒಂಚೂರು ಹಿಂದೆ ಬನ್ನಿ ಪ್ಲೀಸ್. ಹಿಂದೆ ಬನ್ನಿ ಪ್ಲೀಸ್. ಕೂತ್ಕೊಂಡ್ಬಿಡು. ಪ್ರಯಚ್ಛಂತೆ ತಯೇವಂ ಪುನಸ್ತುವಂತೆ ರಾಜ್ಯಾಯ ದೇವಸೋ ರಾಜಾ ಭವತಿ. ಶೇಖರಣ ಒಂದು ನಿಮಿಷ. ಶಂಕರಣ್ಣ ಮೂವಾಗುಳಿ ಸರ್ ಸ್ವಲ್ಪ ಕ್ಯಾಮ್ರಾಮನ್ ಹಿಂದೆ ಬನ್ನಿ. ಸಮಾನಂ ಭವತಿ ಸದಾಯ ವಿಷಯೇಂದ್ರಿಯ ಆಯುಷ್ಯೇಂದ್ರಿಯ ಸ್ವಲ್ಪ ಹಿಂದೆ ಬನ್ನಿ.
ನಾನು ಇರ್ತೀನಿ ಇಟ್ಕೊಡ್ತೀನಿ ಇರ್ತಾರೆ ಎಲ್ಲ ಮಾಡ್ತೀನಿ ಆನಂದ್ ಅವರ ಓಂ ಯಾಪಲ ನೀವ್ಯಾಪಲ ಪುಷ್ಪಾಯ ಪುಷ್ಪಣಿ ಬಾಬು ಆನಂದ್ ಅವರ ಬರ್ತಾರೆ ಎಲ್ಲ ಕೊಪ್ಪಡಿ ಮೂವ್ ಮಾಡಿ ಸರ್ ದಯವಿಟ್ಟು ಸರ್ ಆದವರೆಲ್ಲ ಮೂವ್ ಮಾಡಿ ಕೊಡಿ ಬನ್ನಿ ಸರ್ ಬನ್ನಿ
ಬಗ್ಗಣ ಮುಂದೆ ಮುಂದೆ ಬಗ್ಗಣ ರೈಟ್ ಅಣ್ಣ ಸೈಡ್ ಮಾಡ ಸೈಡ್ ಮಾಡ ಸೈಡ್ ಮಾಡ ಬಗ್ಗಣ 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 ಸೈಡ್ ಮಾಡ ಬೇಡ ಸೈಡ್ ಮಾಡ ಸ್ವಲ್ಪ ಸೈಡ್ 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 ಉತ್ತರ 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 ಇವತ್ತು ರಾಜ್ಯದ ಬಿಡಿ 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 ಆಯ್ತು ಬಿಡಲ್ಲ ಬಿಡಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿಡಬೇಕು ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಕುವೆಂಪುರವರು ಹೇಳ್ದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ನಾನು ಬಂದು ನನ್ನ ತಾಯಿಗೆ, ಚಾಮುಂಡೇಶ್ವರಿಗೆ, ಈ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರಲಿ, ಮಳೆ, ರೈತರ ಬದುಕು, ವರ್ತಕರ ವ್ಯಾಪಾರ, ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ಒಳ್ಳೆ ರಾಜ್ಯಕ್ಕೆ ಸೇವೆ ಮಾಡೋಂಥ ಶಕ್ತಿ, ತಾಳ್ಮೆ ಯಾವಾಗಲೂ ಕೂಡ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಧ್ಯೇಯ. ಸೊ ಎಲ್ಲರೂ ಕೂಡ ಸಮಾನತೆಯನ್ನು ತೆಗೆದುಕೊಂಡು ಹೋಗಬೇಕಾದ್ದು ನನ್ನ ಧರ್ಮ. ಸೊ ಧರ್ಮವನ್ನು ಎಲ್ಲ ಜನರ ಹಿತಕ್ಕೋಸ್ಕರ ಕಾಪಾಡಿಕೊಂಡು ಆ ತಾಯಿ ನಮ್ಮೆಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ದೂರ ಮಾಡಿ ಸುಭಿಕ್ಷವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಮ್ಮೆಲ್ಲರನ್ನ ಕಾಪಾಡಲಿ ಅಂಥೇಳಿ ಆ ನಾಡಿನ ದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಕಬಿನಿ ತುಂಬಿದೆ ಸರ್. ಇವತ್ತು ಹರಿಸಬೇಕು ಅಂತ ಮೌಖಿಕ ಸೂಚನೆ ಕೂಡ ಇದೆ. ಕಬಿನಿ ತುಂಬಿರೋದೊಂದು ಸಂತಸದ ವಿಚಾರ. ನೀರನ್ನು ನಾವು ಇಟ್ಕೊಳ್ಳೋಕ್ಕಾಗೋದಿಲ್ವಲ್ಲ, ಅದನ್ನೇ ಕೇಳ್ತಾ ಇದ್ದು. ಆ ತಾಯಿಯ ಆಶೀರ್ವಾದ ಗಂಗೆ ಕಾವೇರಿ. ಇವತ್ತು ನಾವೆಲ್ಲ ಕೂಡ ನಮ್ಮ ಸಂಕಟಗಳು ದೂರ ಆಗಲಿ ಅಂತ ಒಂದು ಮಾತಿನಲ್ಲಿ ಹೇಳಿದ್ದೇನೆ. ಸೊ ಕಾವೇರಿನ ನಂಬ್ಕೊಂಡಿರೋಂಥ ಎಲ್ಲ
ರೈತರಿಗೆ, ವರ್ತಕರಿಗೆ, ಇಂಡಸ್ಟ್ರೀಸ್ ಅವ್ರಿಗೆ, ತಮಿಳ್ನಾಡವ್ರಿಗೆ, ಪಾಂಡಿಚೇರಿಯವ್ರಿಗೆ, ಬೆಂಗಳೂರಿನವ್ರಿಗೆ, ಮಂಡ್ಯ, ಮೈಸೂರು ಏನು ಉದ್ದಕ್ಕೂ ಇರೋಂಥ ಎಲ್ಲ ಏನು ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಕಾವೇರಿಯ ಸ್ವರೂಪಿ ಏನು ಹರಿದಾಡ್ತಾ ಇದ್ದಾಳೆ, ಪ್ರಾಣಿ ಪಕ್ಷಿಗಳಾದಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು, ಇದೇ ನಮ್ಮೆಲ್ಲರ ಸಂಕಲ್ಪ ಕೂಡ ಇದೆ. ಸೊ ಅದರಿಂದ ಒಂದು ಉತ್ತಮವಾದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನೆರೆದಿದೆ. ಗಂಗೆ ಹರಿತಾ ಇದ್ದಾಳೆ, ಕಾವೇರಿ ತುಂಬ್ತಾ ಇದೆ. ಆ ದೇವಿಗೆ ನನ್ನ ನಮನ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.